ಇರೋದೇ ಬೇಡೇನು? ಜಗತ್ತಿನಲ್ಲಿ ಎಲ್ಲ ಇರೋದೆ, ಪೂರ್ವ ಇರೋದೇ, ಪಶ್ಚಿಮ ಇರೋದೆ, ಎಲ್ಲ ಇರೋದೆ. ನಮಗೆ ಕಪ್ಪು ಬೇಕಾಗ್ತದೆ, ಕೆಂಪು ಬೇಕಾಗ್ತದೆ, ಎಲ್ಲಾ ಬಣ್ಣಗಳು ಬೇಕಾಗ್ತವ. ನಮಗೆ ಕಪ್ಪು ಹಿಡಿಸೋದಿಲ್ಲ ಅಂತ ಕಪ್ಪ ಬೇಡ ಅಂದ್ರೆ ಹೆಂಗಾಗ್ತದೆ? ಬಿಳಿ ಹಿಡಿಸೋದಿಲ್ಲ ಅಂದ್ರೆ ಬಿಳಿನೇ ಬೇಡ ಅಂದ್ರೆ ಹೆಂಗಾಗ್ತದೆ? ಈಗ ಮುಪ್ಪ ಅಂತ ಬರ್ತದೆ, ಮುಪ್ಪ ನನಗೆ ಬೇಕಾಗಿಲ್ಲ, ನಿಮಗೂ ಬೇಕಾಗಿಲ್ಲ. ಆದ್ರೆ ಅದು ಬರೋದೇ ತಿರಸ್ಕಾರ ಮಾಡೋದಲ್ಲ, ಅದನ್ನು ಸ್ವೀಕಾರ ಮಾಡ್ತಾ ಇದ್ರೆ ಸಂತೋಷ ಇರ್ತದೆ. ಏನ ಇದೆ ಜಗತ್ತಿನಾಗ ಅದನ್ನ ನೋಡೋದು, ನನಗೆ ಆಗದೆ ಇದ್ರೆ ಮೌನವಾಗಿರೋದು, ಇಲ್ಲದೆ ಇದ್ರೆ ದ್ವೇಷ ಮಾಡಬಾರದು. ದ್ವೇಷ ಏನು ಮಾಡ್ತದೆ? ಅದೊಂದು ಬಗೆಯ ವಿನಾಶಕ್ಕೆ ಕಾರಣವಾಗ್ತದೆ. ಜಗತ್ತಿನಲ್ಲಿ ನೋಡಿ, ವರ್ಣದ್ವೇಷಗಳದಾವ, ವರ್ಗದ್ವೇಷಗಳದಾವ, ಪರಸ್ಪರನ ದ್ವೇಷ ಮಾಡ್ತಾ ಇರ್ತೇವೆ. ಅದರಿಂದ ನಾಶ ಎಷ್ಟಾಗ್ತದೆ ಅಲ್ಲವೇನು? ಎಷ್ಟು ದ್ವೇಷ ನೋಡಬೇಕು. ಪುರಾಣಗಳಲ್ಲಿ ಕಥೆ ಬರೀತಾರೆ, ಎಂಥ ದ್ವೇಷದ ಕಥೆಗಳನ್ನ ಬರೀತಾರೆ. ಒಂದು ಸಣ್ಣ ಘಟನೆ, ಸುಮ್ಮನೆ ವಿನೋದಕ್ಕಾಗಿ ಒಂದು ಸಣ್ಣ ಘಟನೆ. ಒಂದು ಇಬ್ಬರು ಗೆಳೆಯರು ದ್ವೇಷ ಹೆಂಗೆ ಕೆಲಸ ಮಾಡ್ತದ ಸುಮ್ಮನೆ ತಾವು ನೋಡಿ. ಒಂದಿಬ್ಬರು ಗೆಳೆಯರು, ಅವರು ಬಡವರು. ಅವ್ರಿಗೆ ಅನಿಸ್ತು, ನಾವಿಬ್ರು ದೊಡ್ಡ ತಪಸ್ಸನ್ನ ಮಾಡಿ ಭಾರೀ ಸಿರಿವಂತರಾಗಬೇಕು ಅಂತ ಅನಿಸ್ತು. ಆ ಬಳಿಕ ಇಬ್ಬರು ತಪಸ್ಸಿಗೆ ಕೂತರು. ಭಗವಂತನಿಂದ ಸಂಪತ್ತನ್ನ ಪಡಿಬೇಕು ಅಂತ ಅವರಿಚ್ಛೆ. ಆ ಬಳಿಕ ಕೂತರು. ಬಹಳ ದಿನಗಳೇ ಕಳೆದು ಘೋರವಾದ ತಪಸ್ಸನ್ನ ಆಚರಿಸ್ತಾ ಇದ್ರು. ಆ ಗುಡ್ಡದ ಮೇಲೆ ಆತ, ಈ ಗುಡ್ಡದ ಮೇಲೆ ಈತ, ಇಬ್ಬರು ಹಿಂಗ್ ಕೂತ್ಕೊಂಡು ತಪಸ್ಸನ್ನ ಮಾಡ್ತಾ ಇದ್ರು. ಇದು ಜನಜನಿತವಾದ ಕಥೆ, ಸುಮ್ಮನೆ ವಿನೋದಕ್ಕಾಗಿ. ಆ ಕಡೆ ಕೂತ ಏನ ತಪಸ್ವಿ ಇದ್ದ ಈತನ ಗೆಳೆಯ, ಅವ ಈತನ ಗೆಳೆಯ, ಇವ ಆತನ ಗೆಳೆಯ. ಇಬ್ರೂ ಕೂಡಿ ಏನ್ ನಿರ್ಣಯ ಮಾಡ್ಯಾರ? ಹೊರಗೆ ಬರುವಾಗ ನಾವಿಬ್ರು ಶ್ರೇಷ್ಠ ಸಿರಿವಂತರಾಗಬೇಕು ಅಂತ ವಿಚಾರ ಮಾಡಿ ಬಂದು ಕೂತಾರೆ. ಒಂದು ಗುಡ್ಡದ ಮೇಲೆ ಭಗವಂತ ಭೆಟ್ಟಿಯಾದ. ತಪಸ್ಸ ಮಾಡ್ತಾ ಇದ್ರಲ್ಲ, ಭಗವಂತ ಭೆಟ್ಟಿಯಾದ. ಏನು ಬೇಕು ಅಂತ ಕೇಳ್ದ. ಅವಾಗ ಆ ಮನುಷ್ಯ ತಪಸ್ವಿ ಇದ್ದಲ್ಲ, ಆತ ಹೇಳ್ದ ಅವನ ಹತ್ತಿರ ಹೋಗ್ತೀಯನು ಅಂದ. ಅಲ್ಲಿ ಅದಾನೆಲ್ಲ ಅವನ ಹತ್ತಿರ ಹೋಗ್ತೀಯನು ಅಂದ. ಹೌದು ಹೋಗ್ತೇನೆ ಅಂದ. ಅವನು ತಪಸ್ವಿ, ನಿನ್ನಂಗೆ ತಪಸ್ಸ ಮಾಡಿದಾನ, ನಿಂದು ಮುಗಿದು ಕೂಡ್ಲೆ ಅಲ್ಲಿಗೆ ಹೋಗ್ತೇನೆ, ಏನು ಬೇಕು ಕೇಳು ಅಂದ. ಇವ ಕೂತ್ಕೊಂಡು ಕೇಳ್ದ, ನೋಡಿ ಅವನ ಹತ್ತಿರ ಹೋಗ್ತಿದ್ರೆ ಅವಾಗ ಏನು ಕೊಡ್ತೀಯಲ್ಲ ಅದ್ರ ಡಬಲ್ ನನಗೆ ಕೊಡು ಅಂದ. ಮೊದಲೇ ಹೆಂಗ್ ಹೋಗ್ಯಾರ? ನಾವಿಬ್ರು ಸಮಾನಾಗಿ ಶ್ರೀಮಂತರಾಗಬೇಕಂತ ಹೋಗ್ಯಾರ. ತಪಸ್ಸ ಮಾಡಿದ ಬಳಿಕ ಮನಸ್ಸು ಹೊಲಸಾಗಿ ಬಿಟ್ಟಿತ್ತಷ್ಟೆ. ಸಿಗುತ್ತದಂತ ಭಾವ ಬಂದ ಕೂಡಲೇ ಮನಸ್ಸು ಹೊಲಸಾಗಿತ್ತು. ಕಥೆ ಮಹತ್ವದ್ದಲ್ಲ, ಮನಸ್ಸು ಹೆಂಗ್ ಹೊಲಸಾಗ್ತದೆ ಅನ್ನೋದಕ್ಕೆ ಇದು ಘಟನೆ ಇದೆ. ಆ ಬಳಿಕ ಭಗವಂತ ಈ ಕಡೆ ಬಂದ. ಕೇಳು ಏನು ಬೇಕಾದ್ದು ಅಂದ. ಅವಾಗ ಅವ ಕೇಳ್ದ, ಅವನ ಹತ್ತಿರ ಹೋಗಿದ್ದೇನು ಅಂದ. ಇನ್ನೊಬ್ಬ ಕೂತಾನಲ್ಲ ನಮ್ಮ ಗೆಳೆಯ, ಅವನಲ್ಲಿ ಹೋಗಿದ್ದೇನು ಅಂದ. ಹೋಗಿದ್ದೆ ಅಂದ. ಅವ ಏನು ಕೇಳ್ದ ಅಂದ, ನಿನಗೇನು ಕೊಡ್ತೀನಲ್ಲ ಅದರ ಡಬಲ್ ಅವ ಕೇಳ್ಯಾನ ಅಂದ. ಇವ ಅಂದ, ಹಂಗಾದ್ರೆ ನೋಡೇ ಬಿಡ್ತೇನೆ ಅಂದ. ದೇವನಿಗೆ ಕೇಳ್ದ, ಹಂಗಾದ್ರೆ ನಂದೊಂದು ಕಾಲು ಹೋಗ್ಲಿ ಅಂದ. ದ್ವೇಷ ಹೆಂಗ ಕೆಲಸ ಮಾಡ್ತದೆ, ನಮ್ಮದು ಅಷ್ಟೇ ಅದ. ಜಗತ್ತ ಎಲ್ಲರಿಗೂ ಎಲ್ಲವನ್ನ ಕೊಡಾಕ್ ಸಿದ್ಧಿರುವಾಗ ನಾವು ಹಂಗ ಬಯಸುವುದಿಲ್ಲ. ನಮ್ಮ ಮನಸ್ಸು ಒಡೆದು ಹೊಲಸಾಗಿ ಜಗತ್ತನ್ನೆಲ್ಲ ಹಾಳು ಮಾಡ್ತಾ ಇರೋದು ಯಾಕೆ? ಮನಸ್ಸು ಹೊಲಸಾಗಿದೆ. ದ್ವೇಷ ಅಂತ ಕರಿತೇವೆ. ದ್ವೇಷ ನಮ್ಮನ್ನೂ ಹಾಳು ಮಾಡ್ತದೆ, ಇನ್ನೊಬ್ಬರನ್ನೂ ಹಾಳು ಮಾಡ್ತದೆ. ಇಂಥ ದ್ವೇಷ ಒಳಗಿರೋ ತಕ ಪ್ರೇಮ ತುಂಬೋದಿಲ್ಲ ಎದೆಯೊಳಗೆ. ಆ ಬಳಿಕ ಎರಡನೇದ್ದು, ಇಂಥ ದ್ವೇಷ ಇತ್ತು ಅಂದರೆ ಅದರ ಗುಣ ಇನ್ನೊಂದಿರ್ತದೆ. ಅದು ಏನು ಅಂದರೆ ಆಶಾ. ಬರೇ ಆಶೆ ಅಲ್ಲ. ಈಗ ಹಸಿವಾಯ್ತು, ಅನ್ನ ಬೇಕು, ಇದು ಆಶೆ ಅಲ್ಲ.
ನೀರಡಿಕೆ ಆಯಿತು, ನೀರ ಬೇಕನ್ನಿಸ್ತು, ಆಸೆ ಅಲ್ಲ. ಥಂಡಿ ಹತ್ತು, ಬಟ್ಟೆ ಬೇಕನ್ನಿಸ್ತು, ಆಸೆ ಅಲ್ಲ. ಒಂದು ಮನೆ, ದುಡಿಲಿಕ್ಕೆ ಹೊಲ, ಒಂದಿಷ್ಟು ಆಸ್ತಿ ಬೇಕಂದ್ರೆ ಆಸೆ ಅಲ್ಲ. ಯಾವ್ದ ಆಸೆ? ಸಾಕು ಅನಿಸಲಾರದಂಗ ಆಯ್ತು ಅಂದ್ರೆ ಅದಕ್ಕೆ ಆಶಾ ಅಂತ ಕರೀತಾರೆ. ಸಾಕು ಅಂತ ಅನಿಸಲಾರ್ದಂಗ ಆಯ್ತು ಅಂದ್ರೆ, ಎದ್ದದ್ರಾಗ ಸುಖ ಪಡುವಷ್ಟು ತಾಳ್ಮೆ ಉಳಿದಿದ್ರೆ ಅದಕ್ಕೆ ಆಶಾ. ಆಶಾ ಪಾಶ ಶತೈರ್ಬದ್ಧಾ ಕಾಮ ಕ್ರೋಧ ಪರಾಯಣಾ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನ ಅರ್ಥ ಸಂಚಯ. ಎಷ್ಟು ಚಂದ ಹೇಳ್ತಾರೆ. ಆಶಾ ಪಾಶ ಶತೈರ್ಬದ್ಧಾ, ನಮ್ಮ ಮನಸ್ಸುಗಳ ಮಧ್ಯದಲ್ಲೆಲ್ಲ ಆಸೆಯ ಜಾಲ ಹರವ್ಯದ, ಆಸೆಯ ಜಾಲ ಹರವ್ಯದ. ಈ ಜಾಲದೊಳಗೆ ನಾವೆಲ್ಲ ಸಿಕ್ಕ ಹಾಕಿಕೊಂಡಿದ್ದೇವೆ. ಅಷ್ಟ ಆಸೆಗಳು ಮನಸ್ಸಿನಾಗ. ಈ ಆಸೆಗಳು ಬಹಳಷ್ಟಿರುವುದರಿಂದ ಅವು ಬರೇ ಆಸೆ ಅಲ್ಲ, ದುರಾಸೆಗಳಾಗಿರೋದರಿಂದ ಗ್ರೀಡ್ ಅಂತೇವೆ. ಡಿಸೈರ್ ಇಸ್ ಡಿಫರೆಂಟ್ ಫ್ರಮ್ ಗ್ರೀಡ್. ಹಾಗೆ ಆಸೆ ಬೇರೆ, ದುರಾಸೆ ಬೇರೆ. ಇಂಥ ದುರಾಸೆ ಮನಸ್ಸಿನಲ್ಲಿ ತುಂಬಿತು ಅಂದರೆ ಎದೆಯ ಸೌಂದರ್ಯ ನಾಶ ಆಗ್ತದೆ, ಅಹಿಂಸೆ ನಷ್ಟವಾಗಿ ಹೋಗ್ತದೆ, ಅಲ್ಲಿ ಹಿಂಸೆಗೆ ಅವಕಾಶ ಉಂಟಾಗ್ತದೆ. ಆಶಾ ಪಾಶಗಳಿಂದ ಬದ್ಧನಾದ ಮನುಷ್ಯ ಅಂದರೆ ಆತ ಬಂಧಿತನಾಗ್ತಾನ, ಆತನ ಮನಸ್ಸು ಕೆಟ್ಟು ಹೋಗ್ತದೆ. ಆಶೆಗಳು, ಎಷ್ಟು ಆಶೆಗಳು! ಒಂದಲ್ಲ, ಎರಡಲ್ಲ, ನೂರಲ್ಲ. ಆಸೆಗಳು ಆಸೆಗಳು. ಯಾವುದಕ್ಕೂ ತೃಪ್ತಿ ಇರದೇ ಇರೋದು ಆಸೆಯ ಲಕ್ಷಣ. ಬೇಕು ಮನುಷ್ಯ ತೃಪ್ತನಾಗಿರಬೇಕಲ್ಲ, ಬೇಕಾದಷ್ಟದ, ಅಷ್ಟರಲ್ಲೇ ಅದು ತೃಪ್ತಿಯಿಂದಿರಬೇಕು. ಬಹಳ ಆನಂದವಾಗಿರ್ಲಿಕ್ಕೂ ಈ ಜಗತ್ತಿನಲ್ಲಿ ಬರ್ತದೆ. ಅದಕ್ಕೇನು ಬೇಕು ಅಂದ್ರೆ ಕಂಟೆಂಟ್ಮೆಂಟ್ ಬೇಕಾಗ್ತದೆ. ಏನು ಅದ ಭಗವಂತ ನನಗೇನು ಕೊಟ್ಟ ಅದು ಸಾಕಷ್ಟದ, ನನಗೆ ಸಂತೋಷ ಕೊಡ್ತದಂತ ನಾನು ಅನಬೇಕಲ್ಲ. ಅದಕ್ಕೆ ತೃಪ್ತಿ ಅಂತ ಕರೀತೇವೆ, ಅದಕ್ಕೆ ತೃಪ್ತಿ ಅಂತ ಕರೀತೇವೆ. ಒಂದು ಸಣ್ಣ ಮ್ಯಾಥಮೆಟಿಕ್ಸ್, ಸುಮ್ಮನೆ ಒಂದು ಸಣ್ಣದೊಂದು ಗೋಲ, ಸಣ್ಣ ಗೋಲ, ಇನ್ನೊಂದು ದೊಡ್ಡ ಗೋಲ. ಸಣ್ಣ ಗೋಲಕ್ಕೆ ಅನಿಸ್ತದೆ ಇದು ದೊಡ್ಡ ಗೋಲ, ಇದು ನಾನು ಸಣ್ಣ ಗೋಲ ಅಂತ ನೋಡಿದವರಿಗೆ ಅನಿಸ್ತದ. ಒಬ್ಬ ಮನುಷ್ಯ ಈ ಸಣ್ಣ ಗೋಲದ ಹತ್ತಿರ ಬಂದು ಕೇಳ್ದ, ಅಲ್ಲೋ ಅದು ನೋಡು, ನಿನ್ನ ಸಮೀಪದಲ್ಲಿ ಎಷ್ಟು ದೊಡ್ಡ ವರ್ತುಳ ಅದ, ಎಷ್ಟು ದೊಡ್ಡ ವರ್ತುಳದ, ನೀನೇನು ಒಂದು ಇಷ್ಟೇ ಅದೆಯಲ್ಲ ಅಂದ. ಅವಾಗ ಸಣ್ಣ ವರ್ತುಳ ಹೇಳ್ತು, ಮಹಾನುಭಾವ ಮಹಾನುಭಾವ, ನೀನು ವಿಚಾರ ಮಾಡ್ದಂಗ ನಾ ಮಾಡುದಿಲ್ಲಲ್ಲ. ಅದು ದೊಡ್ಡ ವರ್ತುಲಾದರೂ ಸಹಿತ 360 ಅದರ ಬೆಲೆ. 360 ಡಿಗ್ರಿ ಅಷ್ಟೇ ಅದರ ಬೆಲೆ. ನಾನು ಸಣ್ಣ ವರ್ತುಲಾದರೂ ಸಹಿತ ನನ್ನ ಬೆಲೆನೂ 360. ನಾ ಯಾಕೆ ಅಸಮಾಧಾನಿಯಾಗಿರಬೇಕು? ಆಕಾರದಲ್ಲಿ ಭಿನ್ನಿರಬಹುದು, ಬೆಲೆಯೊಳಗೆ ನಾವೆಲ್ಲ ಒಂದೇ ಅಲ್ಲೇನು? ಲಕ್ಷ ಲಕ್ಷ ನೀವು ಗಳಿಸ್ತಿರ್ಬೇಕು, ನಾನು 100 ಗಳಿಸ್ತಿರ್ಬೇಕು. ಆದರೆ ನಾನೂ ಚೆನ್ನಾಗಿ ಬದುಕಬಲ್ಲೆ, ನೀವು ಚೆನ್ನಾಗಿ ಬದುಕಬಲ್ಲಿರಿ ಅಂದಾಗ ಹೆಚ್ಚೇನು ಕಡಿಮೆನು ಅನ್ನುವ ತೃಪ್ತಿ ಇರಬೇಕು ಮನುಷ್ಯಾಗ. ಬ್ಯಾಡೇನು? ನಿಮ್ಮದು ಒಂದು ಮನೆ ಅದ, ಮನ್ಯಾಗ ಸಾವಿರ ಪದಾರ್ಥಗಳದಾವ, ಅಷ್ಟು ವಸ್ತುಗಳದಾವ, 100 ಕೋಣೆಗಳದಾವ, ಮಲಗಲಿಕ್ಕೆ ಎಂಥೆಂಥ ಹಾಸಿಗೆಗಳದಾವ. ಇನ್ನೊಬ್ಬನ ಮನೆ ಬಹಳ ಚಿಕ್ಕದು, ಗುಡಿಸಲ ಏನಿಲ್ಲ, ಒಳಗೊಂದು ಚಾಪೆದ, ಒಂದು ಹೊಚ್ಚಿಗೊಳಿಕೆ ಕಂಬಳದ. ಎರಡಾಯ್ತಲ್ಲ. ನೋಡೋರಿಗೆ ಏನ್ ಅನಿಸ್ತದೆ? ಇವ ಬಹಳ ಕಡಿಮೆ, ಇವ ಬಹಳ ಶ್ರೇಷ್ಠ ಅನಿಸ್ತದ. ಆ ಒಂದು ದಿವಸ ಇವನ ಹತ್ತಿರ ಹೋಗಿ ಕೇಳಿದರು. ಈತ ಸಣ್ಣ ಒಬ್ಬ ಒಕ್ಕಲಿಗ, ಮುದುಕಾಗಿದ್ದ, ಆತನ ಗುಡಿಸಲಾದು. ಆ ಗುಡಿಸಲದಲ್ಲಿ ಹೋಗಿ ಕೇಳಿದರು, ಅಲ್ಲೋ ನಿನ್ನ ಸಮೀಪದಲ್ಲಿ ಎಂಥ ಅರಮನೆ, ಎಷ್ಟು ಆರಾಮದರ ಜನ ಅಂತ ಹೇಳಿದರು. ಪಾಪ ನೀನು ಎಷ್ಟು ಕಷ್ಟದಾಗಿದೆಯಾ ಅಂದರು. ಅವಾಗ ಅವ ಹೇಳ್ದ, ಮಹಾನುಭಾವರೇ, ತಣ್ಣಗೆ ಮಲ್ಕೋತೀನಿ